ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಂದರೆ ರ್ಯಾಂಡಮ್ ಎಲ್ಲರನ್ನೂ ಕೂಡ ಟೆಸ್ಟಿಗೆ ಒಳಪಡಿಸುವಂಥದ್ದಲ್ಲ. ರ್ಯಾಂಡಮ್ ಆಗಿ ಯಾರಿಗೆ ಈ ಥರದೊಂದಷ್ಟು ಸಿಂಪ್ಟಮ್ಗಳು ಕಾಣಿಸುತ್ತೋ ಆವಾಗ ಕೋವಿಡ್ ಟೆಸ್ಟ್ ಮಾಡಿ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಸೊ ಮತ್ತೆ ಕೋವಿಡ್ ಟೆಸ್ಟ್ ಲ್ಯಾಬ್ ಓಪನ್ಗೂ ಕೂಡ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಕೋವಿಡ್ ಕೇಸ್ ಏರಿಕೆ ಆಗ್ತಾ ಇದೆ. 8 RT-PCR ಟೆಸ್ಟ್ ಲ್ಯಾಬ್ಗಳನ್ನು ಓಪನ್ ಮಾಡೋದಕ್ಕೆ ಈಗ ಸದ್ಯಕ್ಕೆ ತೀರ್ಮಾನಿಸಿದ್ದಾರೆ. ಆಯ್ದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಕೋವಿಡ್ ಟೆಸ್ಟ್ ಇರುತ್ತೆ, ಎಲ್ಲ ಕಡೆನೂ ಕೂಡ ಏನು ಮಾಡೋದಿಲ್ಲ. ಇದು ರ್ಯಾಂಡಮ್ ಆಗಿ ಅಥವಾ ನಿಮಗೆ ಏನಾದರೂ ಸಮಸ್ಯೆಗಳು ಇದ್ದರೆ ಅಥವಾ ನಿಮ್ಗೆ ಏನಾದರೂ ಅನಿಸಿದ್ರೆ ಹೆಚ್ಚು ಸಿಂಪ್ಟಮ್ಸ್ ಕಾಡ್ತಾ ಇದೆ, ತುಂಬ ವಿಪರೀತ ಶೀತ ಕೆಮ್ಮು ಈ ಥರದೊಂದಷ್ಟು ಕೊರೋನಾ ಸಿಂಪ್ಟಮ್ಸ್ಗಳು ಏನಿದೆಯಲ್ಲ ಆ ಥರದ್ದು ಏನಾದರೂ ಇದ್ದರೆ ನೀವೇ ಹೋಗಿ ವಾಲಂಟ್ರಿಯಾಗಿ ಟೆಸ್ಟ್ ಮಾಡಿಸ್ಕೋಬೋದು. ಸದ್ಯಕ್ಕೀಗ 8 RT-PCR ಟೆಸ್ಟ್ ಲ್ಯಾಬ್ಗಳನ್ನು ಓಪನ್ ಮಾಡೋದಕ್ಕೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನೇನಾದರೂ ಹೆಚ್ಚೆ ಆಗ್ತಾ ಹೋದರೆ ಮತ್ತೆ ಹೆಚ್ಚಿನ ಲ್ಯಾಬ್ಗಳನ್ನು ಕೂಡ ಓಪನ್ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕೊರೋನಾ ಅಬ್ಬರ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಮಾರ್ಗಸೂಚಿಗಳನ್ನು ಕೂಡ ಈಗ ಕೊಡ್ತಾ ಇದ್ದಾರೆ. ಒಟ್ಟು 35 ಕೊರೋನಾ ಪ್ರಕರಣಗಳು ಸದ್ಯಕ್ಕೀಗ ಕಂಡು ಬರ್ತಾ ಇವೆ. ಅದರಲ್ಲಿ 32 ಬೆಂಗಳೂರಿನಲ್ಲೇ ಕೇಸಸ್ ಇವೆ. ಇನ್ನು 35 ಕೇಸ್ಗಳು ಬೇರೆ ಬೇರೆ ಭಾಗಗಳಲ್ಲಿ ಈಗ ರಾಜ್ಯದಲ್ಲಿ ಇರುವಂಥದ್ದು. ಇದರಲ್ಲಿ 32 ಬೆಂಗಳೂರಿನಲ್ಲಿ ಈಗ ಸದ್ಯಕ್ಕೆ ಸಕ್ರಿಯವಾಗಿರುವಂತಹ ಪ್ರಕರಣಗಳು. ಎಲ್ಲರೂ ಕೂಡ ಮೈಲ್ಡ್ ಸಿಂಪ್ಟಮ್ಸ್ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮ ಪಾಲನೆಗೆ ಆರೋಗ್ಯ ಇಲಾಖೆ ಕೂಡ ಈಗ ಸೂಚನೆಯನ್ನು ಕೊಟ್ಟಿದೆ. ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಹೇಳಿದ್ರೆ ಹೆಚ್ಚು ಜನನಿಬಿಡ ಪ್ರದೇಶಗಳಿಗೆ ಹೋಗೋದನ್ನು ಅವಾಯ್ಡ್ ಮಾಡೋದು. ಅದರಲ್ಲೂ ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರು, ಸೊ ಇವರೆಲ್ಲರೂ ಕೂಡ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಅಥವಾ ಹೋಗಲೇಬೇಕು ಅನ್ನುವಂಥದ್ದಿದ್ದರೆ ಮಾಸ್ಕ್ ಧರಿಸಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ. ಆರೋಗ್ಯ ಸಮಸ್ಯೆಗಳಿಂದ ಯಾರಾದರೂ ಈ ಮುಂಚೆನೇ ಆಲ್ರೆಡಿ ಅವ್ರಿಗೆ ಏನಾದರೂ ಸಮಸ್ಯೆ ಇದ್ದರೆ, ಬಳಲ್ತಾ ಇದ್ದರೆ ಅವರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಜನನಿಬಿಡ ಪ್ರದೇಶಗಳಿಗೆ ಹೋಗೋದನ್ನು ಅವಾಯ್ಡ್ ಮಾಡಿ. ಹೋಗಲೇಬೇಕು ಅಂತ ಹೇಳಿದ್ರೆ ಮಾಸ್ಕ್ ಧರಿಸಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಇದೊಂದು ಕಾಮನ್ ಗೈಡ್ಲೈನ್ಸ್, ಒಂದು ಬೇಸಿಕ್ ಗೈಡ್ಲೈನ್ಸು. ಸೊ ಜೊತೆಗೆ ಸ್ಯಾನಿಟೈಸರ್ ಬಳಕೆ ಆಗಾಗ ನೀವು ಅದನ್ನು ಮಾಡ್ತಾ ಇದ್ರು ಕೂಡ ಒಳ್ಳೆಯದು ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ.